ನನ್ನ ಹೆಸರು ಶೋಭಾ. ನಾವು 95-96ನೇ ಸಾಲಿನಲ್ಲಿ 10ನೇ ತರಗತಿ ಓದಿದ ವಿದ್ಯಾರ್ಥಿಗಳು. ಇವತ್ತಿನ ದಿನ ನಾವು ಗುರುವಂದನಾ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಗುರುಗಳಿಗೆ ಸನ್ಮಾನ ಮಾಡಬೇಕು. ಮತ್ತೆ ನಾವು ಸ್ಟೂಡೆಂಟ್ಸ್ ಕ್ಲಾಸ್ಮೇಟ್ಸ್ ಎಲ್ಲ ಒಂದಾಗಿ ಒಟ್ಟಿಗೆ ಸೇರಿ ಒಂದು ಸಮಾರಂಭನ ಇಟ್ಕೊಂಡಿದ್ವಿ. ಅವಾಗಿನ ಕಾಲದ ವಿದ್ಯಾಭ್ಯಾಸಕ್ಕೂ ಇವಾಗಿನ ಕಾಲದ ವಿದ್ಯಾಭ್ಯಾಸಕ್ಕೂ ವ್ಯತ್ಯಾಸ ಇದೆ. ಅವಾಗ ಏನಿದ್ರು ಸೈಕಲ್ ಅಲ್ಲಿ ಬರ್ತಾ ಇದ್ವಿ. ಅದೊಂದು ಸುಂದರ ನೆನಪು. ಬಸ್ಗಳಲ್ಲಿ ಸಿಕ್ಕಾಕೊಂಡು ಓಡಿ ಬಸ್ ನಿಲ್ಲಿಸದೆ ಬರ್ತಿದ್ರು. ಅವಾಗ ಅಷ್ಟು ಕಷ್ಟದ ಸಮಯದಲ್ಲಿ ಓದಿರೋದು ಅದು ಒಂಥರ ಸುಂದರ ನೆನಪು. ಆದ್ರೆ ಈಗ ಎಜುಕೇಶನ್ ಬದಲಾಗಿದೆ. ಎಲ್ಲ ವ್ಯಾನ್ ಬಂದು ಮನೆ ಹತ್ರ ನಿಲ್ಸಿ ಕರ್ಕೊಂಡು ಹೋಗ್ತಾರೆ. ಅವಾಗ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಜಾಸ್ತಿ ಇರ್ಲಿಲ್ಲ ನಾವು ಓದೋ ಟೈಮಲ್ಲಿ. ಈಗ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಕಳ್ಸೋರಿಲ್ಲ. ಹಂಗಾಗಿದೆ. ನಮ್ಮ ವಿದ್ಯಾಭ್ಯಾಸಕ್ಕೂ ನಮ್ಮ ಮಕ್ಕಳು ಜನರೇಷನ್ಗೂ ತುಂಬಾ ವ್ಯತ್ಯಾಸ ಇದೆ. ಅವಾಗ 4 ಆಣೆ 10 ಪೈಸೆ 50 ಪೈಸೆ 1 ರೂಪಾಯಿ ಕಾಲದು. ಈಗ 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ಮಕ್ಕಳ ಏನು ಕಲಿಕೆಗೆ ಬೇಕಾಗಿರೋದು. ಈಗ ಆಗಿನ ಜೀವನ ಎಲ್ಲ ಬೈಲಲ್ಲಿ ಬಂದು ಆಟ ಆಡ್ತಿದ್ವು ಹುಡುಗರು, ಶಾಲಾ ಮಕ್ಕಳು ಎಲ್ಲ. ಆದ್ರೆ ಈಗ ಮೊಬೈಲ್ ಅಲ್ಲಿ ಆಟ ಆಡ್ತಾರೆ. ಅವಾಗಿನ ಜೀವನ ಖುಷಿ ಅನ್ನೋದಿತ್ತು. ಮಕ್ಕಳು ಪರಿಸರದಲ್ಲಿ ಆಟ ಆಡ್ತಿದ್ವು. ಮಕ್ಕಳೆಲ್ಲ ಪರಿಸರದಲ್ಲಿ ಆಟ ಆಡ್ತಿದ್ವು. ಆದ್ರೆ ಈಗ ಮೊಬೈಲ್ ಹಿಡ್ಕೊಂಡು ಮಕ್ಕಳು ಮನಸ್ಸೇ ಏನು ವಿಕಸನ ಆಗೋಕೆ ಬಿಡ್ತಿಲ್ಲ. ಎಲ್ಲ ಮೊಬೈಲ್ ನೆಟ್ವರ್ಕ್ ಡೇಟಾ ಇದ್ರಲ್ಲೇ ಹೋಗ್ತಾ ಇದೆ. ಆಗಿಲ್ಲ, ಪೆನ್ಸಿಲ್ ಪೆನ್ನು ಬಳಪ ಇದ್ರಲ್ಲೇ ಬಂದಿತ್ತು. ಈಗ ಪರ್ದೆ ಮೇಲೆ ಏನು ಪಾಠ ಮಾಡ್ತಾರಂತೆ, ಪರ್ದೆ ಮೇಲೆ. ಆಗ ಮಾಸ್ಟರ್ ಬಂದು ನಮ್ಗೆ ಇದೆಲ್ಲ ಇದು ಅಂತ ಹೇಳಿ ಒಂದು ವರ್ಡ್ನು ಹೇಳ್ತಿದ್ರು ಅವ್ರು ಬಿಡಿಸಿ. ಆದ್ರೆ ಈಗ ಎಲ್ಲ ಸಿಗ್ತಾ ಇರೋದು ಮೊಬೈಲ್, ಗೂಗಲ್ ಇದ್ರಲ್ಲೇ ಸಿಗ್ತಾ ಇದೆ. ನಾನು 1995-96ನೇ ಸಾಲಿನ ವಿದ್ಯಾರ್ಥಿಯಾಗಿದ್ದೆ. ಸರ್ಕಾರಿ ಪ್ರೌಢಶಾಲೆ ನಂದಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಇದ್ದೆ. ಆಗಿನ ಇದು ಅಂದರೆ ನಾವು ತಿರ್ನಳ್ಳಿಯಿಂದ ಬರ್ತಿದ್ದೆ. 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆಗ್ತಿತ್ತು. ನಡ್ಕೊ ಬರಬೇಕಾಗಿತ್ತು ಅಥವಾ ಸೈಕಲಲ್ಲಿ ಬರಬೇಕಾಗಿತ್ತು. ಆಗ ನಮ್ಮ ಗುರುಗಳು ಯಾವ ರೀತಿ ಇದ್ರು ಅಂದರೆ ತುಂಬ ನಮಗೆ ಆಗ ನಮಗೆ ಸರ್ಕಾರಿ ಪ್ರೌಢಶಾಲೆ ಆಗಿದ್ದು 2 ವರ್ಷ ಆಗಿತ್ತು. ಆಗ ಅದಕ್ಕೆ ಮುಂಚೆ ಪ್ರೈವೇಟಾಗಿ ಇತ್ತು ಅದು. ಆಗ ಬಂದು ನಮ್ಮ ಗುರುಗಳಂತ ಮಂಜುನಾಥ್ ಸರ್ ಆಗ್ಬೋದು, GK ಸರ್ ಆಗ್ಬೋದು, KHP ಸರ್ ಆಗ್ಬೋದು, ಆಂಜಿನಪ್ಪ ಸರ್ ಆಗ್ಬೋದು, ಮತ್ತು ಮೇಡಮ್ ಅವರು NV ಮೇಡಮ್ಮು, ಮತ್ತು ವೇದವತಿ ಮೇಡಮ್ ಅವರು, ಇವರೆಲ್ಲ ನಮಗೆ ಆಗ್ತಾನೆ ಆ ಸ್ಕೂಲ್ಗೆ ಅಪಾಯಿಂಟ್ ಆಗಿ ಬಂದು ನಮಗೆ ಗುರುಗಳಾಗಿ ನಿರ್ವಹಿಸ್ತಾ ಇದ್ರು. ಆಗ ತುಂಬ ನಮಗೆ ಅವ್ರು ಯಾವ ರೀತಿ ಇದ್ರು ಅಂದರೆ ನಮಗೆ ಇವತ್ತಿನ ಒಂದು ಲೆಕ್ಕಾಚಾರ ಹಾಕ್ಕೊಂಡ್ರೆ ಅವತ್ತು ನಮಗೆ ಒಳ್ಳೆ ಅವತ್ತಿಂದು ಏನು ನಮಗೆ ವಿದ್ಯೆ ಕಲಿಸಿದ್ದಾರೆ ಆ ವಿದ್ಯೆನೇ ನಮ್ಗೆ ಇವತ್ತು ಒಂದು ಮಾರ್ಗದರ್ಶನ ಆಗಿ ಇರೋದು. ಗುರುಗಳು ಯಾರಾದ್ರೂ ಇದ್ದಾರಾ ಸರ್? ಒಬ್ರು ಅಂತಲ್ಲ, ಪ್ರತಿಯೊಬ್ರು. ನಾನು ನೆಚ್ಚಿನ ಸ್ಟೂಡೆಂಟ್ ಆಗಿದ್ದೆ. ಎಲ್ಲಾ ಗುರುಗಳಿಗೂ ನಾನು ನೆಚ್ಚಿನ ಸ್ಟೂಡೆಂಟ್ ಆಗಿದ್ದೆ. ಎಲ್ಲಾರ್ಗೂ ನನ್ನ ಪರಿಚಯ ಅದೇ ತರ ಇದೆ ಎಲ್ಲಾರ್ಗು. ಅದರಲ್ಲೂ ಮುಖ್ಯವಾಗಿ ಗಣಿತದ ಮೇಷ್ಟ್ರು ಅಂತಂದ್ರೆ ತುಂಬಾ ಎಲ್ಲರಿಗೂ. ಹೌದು, ಇಲ್ಲ ನಮಗೆ ಪ್ರಸನ್ನ ಕುಮಾರ್ ಸರ್ ಅಂದ್ರೆ ನಮಗೆ ಗಣಿತ ಅಂದ್ರೆ ನನಗೆ ಅಷ್ಟೊಂದು ಕಷ್ಟ ಇರ್ಲಿಲ್ಲ. ನನಗೆ ಆ ತರ ಒಂದು ವಿದ್ಯೆ ಕಲಿಸ್ತಾ ಇದ್ರು ಅವರು. ಹಾಗಾಗಿ ನಮ್ಗೆ ಗಣಿತ ಅಂತ ನಮ್ಗೆ ಇದಿರ್ಲಿಲ್ಲ. ಶಿಕ್ಷಕರು ಈಗ ಒಂದೇ ವೇದಿಕೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರು ಎಲ್ಲ ಸೇರ್ಕೊಂಡು ಸಮಾರಂಭ ಮಾಡ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ ಸರ್? ಇದು 30 ವರ್ಷ ಅಂದ್ರೆ ಸಾಮಾನ್ಯದ ಒಂದು ವಿಷಯ ಅಲ್ಲ. ಈ 30 ವರ್ಷ ಏನಾಗಿದೆ, ಆದ್ರೂ ಇಷ್ಟೊಂದು ಜನ ನಾವು ಎಲ್ಲ ಸೇರಿದೀವಲ್ಲ, ಸ್ನೇಹಿತರಾಗ್ಬೋದು, ನಮ್ಮ ಗುರುಗಳಾಗಿರ್ಬೋದು, ಎಲ್ಲ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಸರ್, ನಿಮ್ಮ ಬ್ಯಾಚ್ ಅಲ್ಲಿ ಯಾರಾದ್ರೂ ನಿಮ್ಮ ಟೀಚರ್ ನಂತೆ ಯಾರು ಟೀಚರ್ಸ್ ಆಗಿದ್ದಾರೆ? ಇದ್ದಾರೆ ಸರ್. ಈಗ ನಮ್ಮ ವೆಂಕಟ್ರಾಮ್ ಅಂದ್ಬಿಟ್ಟು ಅರಸನಹಳ್ಳಿಯಿಂದ ಬರ್ತಾ ಇರೋರು. ಅವರು ನಮ್ಮ ಗುರುಗಳ ಜೊತೆನೆ ಅವರು ಎಕ್ಸಾಮ್ ಬರ್ದಿದ್ದಾರೆ. MA ಎಕ್ಸಾಮ್ ಬರೆದು
ಅವರು ಈಗ ಗುರುಗಳಾಗಿ ಕೆಲಸ ಮಾಡ್ತಿದ್ದಾರೆ. ನಾವು ನೇಕಾರಕ್ಕೆ ಕೆಲಸ ಮಾಡ್ತಾ ಇರೋದು. ಈಗ ಬೆಂಗಳೂರಲ್ಲಿ ಇದ್ದೀನಿ. ಶಿವಶಂಕರ್ ಅಂತ. ಹಾ ಇದೆ. ಅವತ್ತು ಯಾವ್ಯಾವ ರೀತಿ ನೆನಪುಗಳು ಇವತ್ತು ಮೆಲುಕಾಗ್ತೀರಾ ನೀವು? ನಾವು ಸ್ಪೋರ್ಟ್ಸ್ ಮಾಡ್ತಿದ್ವಿ. ಮಾರ್ಚ್ ಫಾಸ್ಟ್ ಮಾಡಿಸ್ತಿದ್ರು ಆಗ ನಮ್ಮ ಮಾಸ್ಟ್ರು. ಕಲ್ಚರಲ್ ಪ್ರೋಗ್ರಾಮ್ ಅಂತ ಡ್ಯಾನ್ಸ್ ಹೇಳ್ಕೊಡ್ತಿದ್ರು, ಡ್ಯಾನ್ಸ್ ಮಾಡ್ತಿದ್ರು. ಸ್ವತಂತ್ರ ದಿನಾಚರಣೆ ಅಂತ ಎಲ್ಲ ಮಾರ್ಚ್ ಫಾಸ್ಟ್ ಮಾಡಿಸ್ತಿದ್ರು ಅವಾಗ. ಈಗೆಲ್ಲ ಮೊಬೈಲ್ ನೋಡಿ ಮೊಬೈಲ್ ಸಾಂಗ್ ಆಡ್ಕೊಂಡು ಆಡೋ ಶಾರದಾ ಪೂಜೆ ಅಂತ ಮಾಡ್ತಿದ್ರು. ಇವಾಗ ಎಲ್ಲ ಅಲ್ಲ, ಅವಾಗ ಶಾರದಾ ಪೂಜೆ ಅಂತ ಮಾಡ್ತಿದ್ವಿ ನಾವು. ಈಗ ಸ್ಕೂಲ್ ಡೇ ಅಂತ ಮಾಡ್ತಾರೆ. ಎಜುಕೇಶನ್ ಆಗಿನ ಎಜುಕೇಶನ್ಗೂ ಈಗಿನ ಎಜುಕೇಶನ್ಗೂ ಅದೇ ವ್ಯತ್ಯಾಸ. ಗುರುಗಳಲ್ಲಿ ಯಾರು ಎಲ್ರು ಪ್ರಿಯವಾದ ಸರ್ಗಳೇ ಸರ್. ಇಲ್ಲ ಸರ್, ಅಂತದೆಲ್ಲ ಇಲ್ಲ ಸರ್. ಅಂತ ಕಾಲನೇ ಅಲ್ಲ ಸರ್. ಕ್ರಶ್ ಮಾಡ್ಕೊಳ್ಳೋ ಅಂತ ಕಾಲ, ಮನಸ್ಥಿತಿ ಯಾವ್ದು ಇಲ್ಲ ಸರ್ ಆಗ. ನಮ್ಮ ಹೆಸರು ಶೋಭಾ ಸರ್.